ತಿರುಪತಿ ದನಕೋಟಿ ಗಂಗಮ್ಮ ದೇವಸ್ಥಾನ. ಇದು ಸುಮಾರು 1945ರಲ್ಲಿ ನಮ್ಮ ತಂದೆ ಆದವರಂತಹ ಶ್ರೀ ಗುಂಡಪ್ಪನವರು ಸ್ಥಾಪನೆ ಮಾಡಿದ್ರು. ಗುಂಡಪ್ಪ ನಾಗಮ್ಮ ಇವರು ಧರ್ಮಕರ್ತರಾಗಿ ದೇವಸ್ಥಾನ ಸ್ಥಾಪನೆ ಮಾಡಿದರು. ಈಗ ಇದು 3ನೇ ತಲೆಮಾರಿನವ್ರಿಗೂ ಹೋಗ್ತಾ ಇದೆ. ನಮ್ಮ ತಂದೆಯವರು ಈ ಜಾತ್ರೆ ನಡೆಸುತ್ತಾ ಇದ್ದರು. ನಮ್ಮ ತಂದೆ ಆದಮೇಲೆ ನಮ್ಮ ತಮ್ಮ ಆದಮೇಲೆ ತಮ್ಮನ ಮಗ. ಜಾತ್ರೆ ಅಂದರೆ ನಾವು ಕಳಶ ಸ್ಥಾಪನೆ ಮಾಡೋದು, ಅಮ್ಮನಿಗೆ ಹಾಲಿನ ಬಿಂದಿಗೆ ಹೊರೋದು, ಮತ್ತು ಕರಗ ಆಗೋದು, ದೇವ್ರ ಪಲ್ಲಕ್ಕಿ, ಮತ್ತು ಅಗ್ನಿಕುಂಡ ಪ್ರವೇಶ ಇಷ್ಟು ನಡೆಯುತ್ತೆ ಜಾತ್ರೆಯಲ್ಲಿ. ಮತ್ತು ಈ ದೇವಸ್ಥಾನದಲ್ಲಿ ಇನ್ನೂ ವಿಶೇಷತೆಗಳು ಅಂದರೆ ನವರಾತ್ರಿ ಅಲಂಕಾರದ ಪೂಜೆಗಳು, ಮತ್ತು ಚಂಡಿ ಹೋಮ, ಅನ್ನದಾನ, ಅನ್ನಸಂತರ್ಪಣೆ, ಆಡಿ ಮಾಸದಲ್ಲಿ ಅನ್ನಸಂತರ್ಪಣೆ, ಹೀಗೆ ಹಲವೊಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ. ಇಲ್ಲಿ ಮಹಿಳೆಯರು ಅಂತ ಅರ್ಚಕರು ಇಲ್ಲ. ಇದು ನಮ್ಮ ತಂದೆಯವರಾದಂಥವರು ಮೊದಲಿನಿಂದ ಅವ್ರು ಪೂಜೆ ಮಾಡ್ತಾಯಿದ್ರು ಅಮ್ಮನ್ನ. ಈ ದೇವಸ್ಥಾನ ಇಲ್ದಿರ ಇರೋವಾಗಲೇ ಅವರು ಅಲ್ಲಿ ಇಲ್ಲಿ ಇಟ್ಟು ಆ ಅಮ್ಮನ್ನ ಪೂಜೆ ಮಾಡ್ತಾಯಿದ್ರು. ಒಂದು ಚಪ್ರದ ಥರ ಹಾಕ್ಬಿಟ್ಟು ಪೂಜೆ ಮಾಡ್ತಾಯಿದ್ರು. ಆ ಅಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡು, ನಾನು ಇಂಥ ಜಾಗದಲ್ಲಿ ನಿಲ್ಲಿಸ್ತೀನಿ, ಈ ಬಂಡೆನಲ್ಲಿ ನಾನು ಆಕಾರ ತೋರಿಸ್ತೀನಿ, ನಾನು ಕೆಳಗೆ ಉದ್ಭವ ಆಗ್ತೀನಿ, ನನಗೆ ದನಕೋಟಿ ಗಂಗಮ್ಮ ಅಂತ ಒಂದು ಹೆಸರು ಇಡಿ ಅಂಥೇಳಿ ಆ ಅಮ್ಮ ಕಾಣಿಸ್ಕೊಂಡು ಹೇಳಿದ್ರು ನಮ್ಮ ತಂದೆಯವ್ರಿಗೆ. ಅವರು ಆಗ ಇಲ್ಲಿ ಈ ಅಮ್ಮನ್ನ ಸ್ಥಾಪನೆ ಮಾಡಿದ್ರು. ಅವರು ತ್ರಿಶೂಲ ತಗೊಂಡು ಮೈ ಮೇಲೆ ಬಂದು ತ್ರಿಶೂಲ ತೆಗೆದುಕೊಂಡು ಬಂದು ಇಲ್ಲಿ ಸ್ಥಾಪನೆ ಮಾಡಿ ಇಲ್ಲಿ ದೇವಸ್ಥಾನ ಆಯಿತು. ಅವತ್ತಿಂದನೂ ಇಲ್ಲಿವರೆಗೂ ನಾವು ಯಾರು ಅರ್ಚಕರನ್ನ ಇಟ್ಟಿಲ್ಲ ಇಲ್ಲಿ. ಅದು ಏನಂದರೆ ಇಲ್ಲಿ ಪೂಜೆ ಮಾಡೋದು ನಮ್ಮ ತಂದೆ ಅವರ ರಕ್ತ ಸಂಬಂಧ ಹಂಗೆ ಹೋಗ್ತಾ ಇದೆ. ಜಾತ್ರೆ ಆಗಲಿ ಇಲ್ಲಿನ ಪೂಜೆ ಆಗಲಿ ಅದು ಹಾಗೆ ಮಾಡಬೇಕು ಅಂತ ಆ ಅಮ್ಮನ ಒಂದು ಅಪ್ಪಣೆ, ಅದು ಹಾಗೆ ಹೋಗ್ತಾ ಇದೆ. ಇಲ್ಲಿ ತನಕ ನಾವು ಯಾವಾಗಲೂ ಅರ್ಚಕರನ್ನ ಇಟ್ಟಿಲ್ಲ. ನಮ್ಮ ತಂದೆಯವ್ರ ಅಮ್ಮನೂ ಮಾಡ್ತಾಯಿದ್ರು, ಆಮೇಲೆ ನಮ್ಮ ತಾಯಿಯವ್ರು ಮಾಡ್ತಾಯಿದ್ರು. ನಾವು ಹೆಣ್ಮಕ್ಳು, ನಮ್ಮ ತಂದೆಗೆ ನಾವು 4 ಜನ ಹೆಣ್ಮಕ್ಳು, ನಾವುಗಳು ಮದುವೆ ಆಗೋ ತನಕ ನಾವು ಒಬ್ಬೊಬ್ಬರು ಇಲ್ಲಿ ಬಂದು ಮಾಡ್ತಾಯಿದ್ವು. ಆ ಅಮ್ಮನ ಸೇವೆ ಮಾಡ್ಕೊತಾನೆ ಇದ್ವಿ. ನಾವು ಹೋದ್ಮೇಲೆ ನಮ್ಮ ತಮ್ಮಂದಿರು 2 ಇದ್ದಾರಲ್ವ, ಈಗ ಅವರ ಹೆಂಡ್ತಿದ್ದೀರು ಅವರು ಮಾಡ್ತಾಯಿದ್ದಾರೆ. ಈಗ ಜನಗಳು ಶುಕ್ರವಾರ ಮಂಗಳವಾರ ಈ ಆಷಾಢ ಮಾಸದಲ್ಲಿ ತುಂಬ ಬರ್ತಾಯಿರ್ತಾರೆ. ಯಾವಾಗಲೂ ಜನ ಅಂತೂ ಬರ್ತಾ ಇರ್ತಾರೆ. ಈ ರಾಹುಕಾಲದ ಪೂಜೆ ಮಾಡೋದಕ್ಕೆ, ದೀಪ ಇಡೋದಕ್ಕೆ. ಪರಶಿವನ ಪತ್ನಿಯಾಗಿ ಪಾರ್ವತಿಯ ಜೊತೆಯಾಗಿ ಪಾಪನಾಶಿನಿ ನಮ್ಮ ಗಂಗೆ ಬಂದಳು. ಪರಶಿವನ ಪತ್ನಿಯಾಗಿ ಪಾರ್ವತಿಯ ಜೊತೆಯಾಗಿ ಪಾಪನಾಶಿನಿ ನಮ್ಮ ಗಂಗೆ ಬಂದಳು. ಭುವಿಯಲ್ಲಿ ಪಾದ ಬಿಟ್ಟು ಮುನಿಗೆಲ್ಲ ವರವ ಕೊಟ್ಟು ವರದಾಯಿನಿ ನಮ್ಮ ಗಂಗೆ ಬಂದಳು. ಗಂಗಮ್ಮ ದೇವಿ ಗಂಗಮ್ಮ, ಗಂಗಮ್ಮ ದೇವಿ ಗಂಗಮ್ಮ. ನಾವು 40 ವರ್ಷದಿಂದ ಇದ್ದೀವಿ ಹನುಮಾನ್ ನಗರಲ್ಲಿ. ಈ ಥರ ಈ ಕಡೆ ಬರ್ತಾ ಇರಬೇಕಾದ್ರೆ ನಾವು ಸುಮ್ಮನೆ ಹಂಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಒಳಗಡೆ ಬರ್ತಾ ಇರಲಿಲ್ಲ, ಸುಮ್ಮನೆ ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮದು ಮನೆ ದೇವ್ರ ಗಂಗಮ್ಮ ಅಂತ, ಕದ್ರಿಲಿರೋದು, ಎರ್ದೊಡ್ಡಿ ಗಂಗಮ್ಮ ಅಂತ ಸೇಮ್ ಹಿಂಗೆ ಇದೆ. ಇಲ್ಲಿ ಬಂದು ನೋಡ್ಕೊಂಡು ಹೋದಾಗಿಂದ ನಮ್ಗೆ ಎಷ್ಟೋ ಖುಷಿ ಆಯಿತು. ನಮ್ಗೆ ಏನು ಅಂದ್ಕೊಂಡ್ರು ಅದೇನೋ ತಾಯಿ ನೆರವೇರಿಸ್ಕೊಟ್ಟಿದ್ದಾಳೆ. ನಮ್ಮ ಯಜಮಾನ್ರು ದಿನ ಸೇವೆಗೆ ಬರ್ತಾರೆ, ಬೆಳಗ್ಗೆ 5 ಗಂಟೆಗೆ ಬರ್ತಾರೆ. ಧನುರ್ಮಾಸದಲ್ಲಿ ಅವರೇ ದೇವರೇ ಕರ್ಸ್ಕೊಂಡು ಅವ್ರಿಗೆ ಮೇಲಮ್ಮನಿಗೆ ಅಭಿಷೇಕ ಮಾಡಿ 1 ತಿಂಗಳು ಅಮ್ಮನಿಗೆ ಅಭಿಷೇಕ ಮಾಡಿ ದೀಪ ಮುಟ್ಟಿಸ್ಬಿಟ್ಟು ಎಲ್ಲ ಮುಟ್ಟಿಸ್ಬಿಟ್ಟು ಹೋಗ್ತಾರೆ. ಏನೋ ನಮಗೆ ತುಂಬ ಸಂತೃಪ್ತಿ ಆಗಿದೆ ಇಲ್ಲಿ ಬಂದಾಗಿಂದ. ಏನೋ ದೇವರು ಭಕ್ತಾದಿಗಳಿಗೂ ಹಿಂಗೆ ಎಲ್ಲ ಅವ್ರ ಕಷ್ಟ ಎಲ್ಲ ತೀರಿಸಿ ಒಳ್ಳೇದು ಮಾಡಿದ್ರೆ ಅಷ್ಟೇ ಸಾಕು.